ಇನ್ನು ಚಾಮರಾಜನಗರದಲ್ಲಿ ಹುಲಿ ದಾಳಿಯಿಂದ 2 ಹಸುಗಳು ಬಲಿಯಾಗಿರುವಂಥದ್ದು ನೋಡಿ. ಇಂದು ಸಂಜೆ ನಡೆದಿರುವಂತಹ ಘಟನೆ ಇದು. ಚಾಮರಾಜನಗರ ಅಂದ ತಕ್ಷಣ ಈ ತರ ಘಟನೆಗಳು ನಡೀತಾನೆ ಇರುತ್ತೆ ಹೇಮಕುಮಾರ್. ಯಾಕಂತ ಹೇಳಿದ್ರೆ ಅರಣ್ಯ ಪ್ರದೇಶದ ಹತ್ರ ಇರುವಂತಹ ಗ್ರಾಮಗಳು, ಹಾಗಾಗಿ ಅಲ್ಲಿ ನಡೀತಾ ಇರುತ್ತೆ. ಸರ್ಕಾರ ಇದ್ರ ಬಗ್ಗೆ ಏನಾದರೂ ಮುನ್ನೆಚ್ಚರಿಕೆ ತಗೋಬೇಕು ಅಂತ ಅಂದ್ರೆ ಅಲ್ಲಿರುವಂತಹ ಗ್ರಾಮಗಳನ್ನ ಬೇರೆ ಕಡೆ ಸ್ಥಳಾಂತರಿಸೋದು ಮಾಡೋದ್ರಿಂದ ತುಂಬಾನೇ ಉಪಯುಕ್ತ ಆಗುತ್ತೆ ಅಂತ ಏನ್ ಹೇಳ್ತೀರಾ? ಅರಣ್ಯ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತ ಹೇಳಿ ಇದು ಫಸ್ಟ್ ಟೈಮ್ ಏನಲ್ಲ, ಪ್ರತಿದಿನ ಏನೋ ಒಂದು ಆಗ್ತಾನೆ ಇರುತ್ತೆ. ಹುಲಿಗಳ ದಾಳಿ ಆಗುತ್ತೆ, ಕಾಡಾನೆಗಳ ಹಿಂಡು ಇರುತ್ತೆ, ಇದೆಲ್ಲ ನಡೀತಾನೆ ಇದೆ. ಅಂದ್ರೆ ಆ ಚಾಮರಾಜನಗರ ಭಾಗದ ಜನ ಭಯದಿಂದ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹೊಲಗದ್ದೆಗಳಿಗೂ ಹೋಗಿ ಕೂಡ ಆಗ್ತಾ ಇಲ್ಲ ಅಲ್ಲಿ. ಸೊ ಎಲ್ಲವೂ ಕೂಡ ಸರ್ವನಾಶ ಆಗ್ತಾ ಇದೆ. ಸೊ ಇದೆಲ್ಲ ಆಗ್ತಾ ಇದ್ರು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗತ್ತೆ. ಅವ್ರನ್ನ ಸೇಫ್ ಆಗಿ ಅರಣ್ಯ ಪ್ರದೇಶಕ್ಕೆ ಅದನ್ನ ಬಿಡುವಂತ ಕೆಲಸ ಕೂಡ ಮಾಡಬೇಕಾಗತ್ತೆ. ಬಟ್ ಅರಣ್ಯ ಇಲಾಖೆ ಎಚ್ಚೆತ್ಕೊಳ್ಬೇಕು, ಜೊತೆಗೆ ಚಾಮರಾಜನಗರ ಜಿಲ್ಲೆಯವರು ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ. ನೋಡಿ, ಪ್ರತಿಯೊಂದು ಮನೆಯಲ್ಲಿ ಆ ಭಾಗದಲ್ಲಿ CC ಕ್ಯಾಮ್ರಾ ಕೂಡ ಇರುತ್ತೆ. ರಾತ್ರಿ ಟೈಮಲ್ಲಿ ಹೊರಗಡೆ ಬರೋಕ್ಕೂ ಕೂಡ ಆಗ್ತಾ ಇಲ್ಲ. ಈಗ ಈ ಹುಲಿಯ ದಾಳಿಯಿಂದಾಗಿ 2 ಹಸುಗಳು ಬಲಿಯಾಗಿವೆ. ಹಸುಗಳು ಅದೇ ಜಾಗದಲ್ಲಿ ಬೇರೆ ಚಿಕ್ಕ ಪುಟ್ಟ ಮಕ್ಕಳು ಏನಾದರೂ ಇತ್ತು ಅಂತಂದ್ರೆ ಏನು ಸಮಸ್ಯೆ ಆಗ್ತಾ ಇತ್ತು ಅಂತ ಹೇಳಿ ಪದೇ ಈ ಚಾಮರಾಜನಗರ ಭಾಗದಲ್ಲಿ ಈ ರೀತಿಯ ಸಮಸ್ಯೆಗಳು ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಜನ ಎಚ್ಚೆತ್ಕೊಳ್ಬೇಕಾಗತ್ತೆ. ಜೊತೆಗೆ ಅರಣ್ಯ ಇಲಾಖೆ ಕೂಡ ಇದರ ಕಡೆ ಗಮನವನ್ನ ಕೊಡಬೇಕಾಗತ್ತೆ. ಯಾಕೆ ಆ ಭಾಗದಲ್ಲಿ ಪದೇ ಹಿಂಗಾಗತ್ತೆ ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ಅರಣ್ಯ ಪ್ರದೇಶ ಇರೋದ್ರಿಂದಾಗಿ ಸೊ ಆ ಕಡೆ ಹೆಚ್ಚು ಗಮನವನ್ನ ಕೊಡಬೇಕಾಗತ್ತೆ. ನೋಡಿ, 4 ಹಸುಗಳನ್ನ ಮೇಯಲು ಬಿಟ್ಟಿದ್ರಂತೆ, ಆ ಸಮಯದಲ್ಲಿ ಹುಲಿಯ ದಾಳಿ ಆಗತ್ತೆ. ಸೊ ಗುಡಿಕೇರಿ ಕಡೆಯಿಂದ ಬಂದಿರುವಂತ ಹುಲಿಗಳು ಅಂದ್ರೆ ಹಸುಗಳ ಮೇಲೆ ದಾಳಿ ನಡೆಸಿವೆ. ಸೊ 2 ಹಸುಗಳು ತಮ್ಮ ಬಳಿಗೆ ಓಡಿಕೊಂಡು ಬಂದ ಕಾರಣ ಏನಾಯಿತು ಅಂತೇಳಿ ನೋಡಲು ಹೋಗಿರುವಂಥ ಸಂದರ್ಭದಲ್ಲಿ ಹುಲಿ ಒಂದು ಹಸುವಿನ ಆ ಕತ್ತಿನ ಭಾಗ ಕಚ್ಚಿರೋದ್ರಿಂದಾಗಿ ಅದು ಚೀರಾಟ ಮಾಡುತ್ತೆ, ಅಂದರೆ ಕೂಗಾಡಿರುತ್ತೆ. ಸೊ ಇದರಿಂದ ಹುಲಿ ಅಲ್ಲಿಂದ ಎಸ್ಕೇಪ್ ಆಗುತ್ತೆ. ಸುತ್ತಲಿನ ರೈತರ ರಕ್ಷಣೆಗೆ ಧಾವಿಸಿದ್ರು ಕೂಡ ಯಾವುದೇ ರೀತಿಯಾಗಿ ಪ್ರಯೋಜನ ಆಗಲಿಲ್ಲ. ಮೃತಪಟ್ಟಿರುವಂಥ 2 ಹಸುಗಳು ಗರ್ಭ ಧರಿಸಿದ್ದೀವು ಅನ್ನೋದು ಸೊ ವಾರದಲ್ಲಿ ಕರು ಹಾಕುವ ಹಂತದಲ್ಲಿ ಇತ್ತು ಪಾಪ. ಈಗ ಇನ್ನೊಂದು ಕಡೆ ಅಲ್ಲಿರೋ ಆ ಗ್ರಾಮದ ಜನರು ಕೂಡ ದಿನ ಭಯಭೀತರಾಗಿ ಬದುಕು ನಡೆಸ್ತಾ ಇರಬೇಕಾಗತ್ತೆ. ಯಾಕಂದ್ರೆ ಯಾವ ಸಮಯದಲ್ಲಿ ಬೇಕಾದರೂ ಆ ಪ್ರಾಣಿಗಳು ಬರಬಹುದು. ನಾವು ಕೇಳ್ತಾ ಇದ್ವಿ ಅಂದ್ರೆ ಗದ್ದೆಗಳಿಗೆ ಆನೆಗಳು ನುಗ್ಗೋದಾಗಿರಬಹುದು. ನೋಡಿ, ಈಗಷ್ಟೇ ಹುಲಿ ಯಾವ ರೀತಿಯಾಗಿ ಹಸುವಿನ ಕತ್ತಿನ ಭಾಗವನ್ನ ಕಚ್ಚಿ ಆ ಹಸು ಅದೇ ರೈತ ಜಮೀನಿನಲ್ಲಿ ಹಸುವನ್ನು ಮೇಯಿಸಲು ಹೋಗುವಂಥ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗುತ್ತಂದ್ರೆ ಎನಿ ಟೈಮ್ ಜನ ಅವೈಲೇಬಲ್ ಇರ್ತಾರೆ. ಸೊ ಆದರೂ ಕೂಡ ಭಯದಿಂದ ಬದುಕುವಂಥ ಪರಿಸ್ಥಿತಿ ಇದೆ.